ಸ್ನೇಹಿತರೆ ನೋಡಿ ನಮಸ್ಕಾರ. ಇದು ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಏನು ಬಸ್ ಹೋಗ್ತಾವಲ್ಲ, ಎಲ್ಲ ಕೆಂಪು ಬಸ್ಗಳು, ಮಾಮೂಲಿ ನಾರ್ಮಲ್ ಬಸ್ಗಳು ನೋಡಿ, ಎಲ್ಲ ನಾರ್ಮಲ್ ಬಸ್ ಕೆಂಪುಗಳು ಹೋಗುವ ಬಸ್ಸುಗಳು, ಪ್ರತಿಯೊಂದು ಬಸ್ಸುಗಳು ಕೂಡ ಈ ಹೋಟ್ಲ ಹತ್ರ ಊಟಕ್ಕೆ ನಿಲ್ಲಿಸ್ತಾರೆ. ಯಾಕಂದ್ರೆ ಇದಕ್ಕೂ ಕೂಡ ಅವರಿಗೆ ಕಂಡೀಷನ್ ಹಾಕಿರ್ತಾರೆ, ಅಧಿಕಾರಿಗಳು ಹಾಕಿದರಂತೆ. ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ನಿಲ್ಲಿಸ್ಬೇಕಂತೆ. ನೋಡಿ, ನಾನ್ ಎಸಿ ಸ್ಲೀಪರ್ ಇದೆಯಲ್ಲ, ಅದು ಒಂದ್ ಕಡೆ ನಿಲ್ಲಿಸ್ತಾರೆ. ರಾಜ್ಯಾಂಶ ಮತ್ತು ನಾನ್ ಎಸಿ ಅದು ಒಂದ್ ಕಡೆ ನಿಲ್ಲಿಸ್ತಾರೆ. ಮತ್ತೆ ಎಸಿ ಸ್ಲೀಪರ್ ಅದು ಒಂದ್ ಕಡೆ. ಒಂದು 3 ಹೋಟ್ಲು ಡಿಸೈಡ್ ಮಾಡಿದ್ದಾರೆ. ಇವ್ರು ಎಲ್ಲಿ ನಿಲ್ಲಿಸ್ತಾರೋ ಅಲ್ಲಿ ನಾವು ಊಟ ಮಾಡಬೇಕು, ಬೇರೆ ಎಲ್ಲಿ ನಿಲ್ಲಿಸಲ್ಲ. ಆಮೇಲೆ ಈ ಹೋಟ್ಲ ಹತ್ರ, ಈ ಹೋಟ್ಲೆ ನಿಲ್ಲಿಸ್ತಾರಲ್ಲ ಇಲ್ಲಿ, ಇದು ಸಿರಾ ಟೋಲ್ ಹತ್ರ ಇದೆ. ಇಲ್ಲಿ ಹೆಣ್ಮಕ್ಳು ರಾತ್ರಿ ಬಂದು ಇಲ್ಲಿ ಅವರಿಗೆ ಒಂದು ಟಾಯ್ಲೆಟ್ ಹೋಗಕ್ಕಾಗಿರ್ಬೋದು, ಇನ್ನೇನು ವ್ಯವಸ್ಥೆ ಇಲ್ಲ ರೀ. ಎಲ್ಲ ಹೆಂಗಿದೆ ಅಂದ್ರೆ ಇಲ್ಲಿ ಬಂದು ನಿಲ್ಲಿಸಬೇಕು. ಯಾಕಂದ್ರೆ ಡ್ರೈವರ್ ಕಂಡಕ್ಟರ್ ಹೇಳಿರ್ತಾರೆ, ನೀವು ಇಲ್ಲೇ ನಿಲ್ಲಿಸಬೇಕು, ಬೇರೆ ಕಡೆ ನಿಲ್ಸಂಗಿಲ್ಲ ಅಂತ ಹೇಳಿ ಇವ್ರಿಗೆ ಇದು ಮಾಡಿರ್ತಾರಂತೆ. ಅದರಿಂದ ಪಾಪ ಇವರು ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ಊಟನೂ ಅಷ್ಟಕ್ಕಷ್ಟೇ, ಏನ್ ಸಿಕ್ಕಾಪಟ್ಟ ರೇಟು, ಭಯಾನಕ ರೇಟ್ ಮಾತ್ರ. ಈ ಹೋಟ್ಲ ಹತ್ರ ಪ್ರತಿದಿನನೂ ಎಲ್ಲಾ ಬಸ್ಸುಗಳು, ಏನು ಕೆಂಪು ಬಸ್ಗಳು ಹೋಗ್ತಾವಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಕಡೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾಮು, ರಾಯಚೂರು ಎಲ್ಲ ಕಡೆ ಹೋಗುವ ಬಸ್ ಎಲ್ಲ, ಪ್ರತಿ ಉತ್ತರ ಕರ್ನಾಟಕ ಹೋಗುವ ಬಸ್ ಎಲ್ಲ, ಪ್ರತಿಯೊಂದು ಕೆಂಪು ಬಸ್ಗಳು ಇಲ್ಲೇ ನಿಲ್ಸೋದು. ನಾರ್ಮಲ್ ಬಸ್ಗಳು ಇಲ್ಲೇ ಊಟ ಮಾಡ್ಬೇಕಿಷ್ಟೇ ಇದ್ರೆ, ಇಲ್ಲಂದ್ರೆ ಇಲ್ಲ, ಸುಮ್ಮನೆ ನಿಂತ್ಕೋಬೇಕಷ್ಟೇ. ಹೆಣ್ಮಕ್ಳಿಗೆ ಆಗಿರ್ಬೋದು, ಗಂಡು ಮಕ್ಳಿಗೆ ಆಗಿರ್ಬೋದು, ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಎಲ್ಲಿ ಬೇಕಲ್ಲಿ ಮಾಡ್ತಾರೆ. ಪಾಪ ಆ ಹೆಣ್ಮಕ್ಳಿಗಂತೂ ತುಂಬಾ ಅಸಹ್ಯ ಪಡ್ತಾ ಇದಾರೆ. ಆದ್ರೂ ಕೂಡ ಪಾಪ ಇನ್ನೇನು ವಿಧಿ ಇಲ್ಲ. ನಮ್ಮ ಕಡೆ ಬಿಡಿ ಏನು ಕೇಳಲ್ಲ, ಅವು ಪುಕ್ಷಟ್ಟೆ ಹೋಗವು, ಇನ್ನೇನು ಕೇಳವು, ಎಲ್ಲಿ ಬೇಕಲ್ಲಿ ಹೋಯ್ತಾವ. ಅವು ಕೂಡ ಏನು ಮಾಡೋಕ್ಕಾಗಲ್ಲ. ಜನ ಇಂಥವು ಕೇಳೋದಿಲ್ಲ, ಇಂಥ ಕಡೆ ಹೋಯ್ತವೆ. ಇದಕ್ಕೂ ಕೂಡ, ಇದರಲ್ಲೂ ಕೂಡ ಏನೋ ಕಮಿಷನ್ ಬರುತ್ತಂತೆ. ಪಾಪ ನಮ್ಮ ಡ್ರೈವರ್ ಕಂಡಕ್ಟರ್ಗೂ ಊಟ ಕೊಡ್ತಾರೆ, ಅವ್ರು ತಗೊಂಬಂದು ಇಲ್ಲಿ ನಿಲ್ಲಿಸ್ತಾರೆ. ಪ್ರತಿಯೊಂದು ಕೆಂಪು ಬಸ್ಸುಗಳನ್ನು ಈ ಹೋಟ್ಲಲ್ಲಿ ನಿಲ್ಲಿಸಬೇಕು, ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು. ಜನರುಗಳು ಇಷ್ಟೇ ಇದ್ದರೆ ಮಾಡ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದಷ್ಟೇ. ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ. ಆದಷ್ಟು ಬೇಗ ನೀವು ಜನಗಳು ದಯವಿಟ್ಟು ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗಿ, ದಯವಿಟ್ಟು ದಾರಿಯಲ್ಲಿ ಎಲ್ಲಿ ಊಟ ಮಾಡಕ್ ಹೋಗ್ಬೇಡಿ. ಊಟಗಳು ಇವತ್ತಿನ ದಿನ ಸರಿ ಇಲ್ಲ, ಆ ಊಟ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ನಿಜವಾಗ್ಲೂ ಎಷ್ಟೊಂದು ಕಾಯಿಲೆಗಳು ಬರ್ತಾ ಇದಾವೆ, ನೋಡ್ತಾ ಇದ್ದೀರಲ್ಲ. ನೋಡಿ ಯಾವ ರೀತಿ ಇದೆ ಇದು. ಬಸ್ ಇಲ್ಲಿ ತಂದು ತಗೊಂಬಂದು ನಿಲ್ಲಿಸ್ತಾರೆ. ಅದರಿಂದ ಸಾರ್ವಜನಿಕರು, ಪ್ರಯಾಣಿಕರಲ್ಲಿ ಮನವಿ ಮಾಡ್ಕೊಂತ ಇದೀನಿ, ದಯವಿಟ್ಟು ಇಂಥ ಹೋಟೆಲಲ್ಲಿ ರಾತ್ರಿ ಹೊತ್ತು ಊಟ ಮಾಡಕ್ ಹೋಗ್ಬೇಡಿ, ಆರೋಗ್ಯ ಹಾಳು ಮಾಡ್ಕೋಬೇಡಿ. ಅಯ್ಯೋ ನಾವು ದಿನ ಹೋಗಲ್ಲ ಬಿಡು ಅಂತ ಅನ್ಕೋಬಂದ್ ನೀವು. ದಿನ ಹೋಗೋದು ಒಂದ್ ಕಡೆ ಇರಲಿ, ಯಾವತ್ತ ಒಂದಿನ ಊಟ ಮಾಡೋದು ಅಷ್ಟೇನೆ, ದಿನ ಊಟ ಮಾಡೋದ್ರಷ್ಟೇನೆ. ಗೊತ್ತಾಯ್ತಾ? ರೋಗ ದಿನ ಬರಲ್ಲ, ಯಾವತ್ತರ ಒಂದಿನ ಬರುತ್ತೆ. ಅದರಿಂದ ದಯವಿಟ್ಟು ಇಂಥ ಹೋಟ್ಲು ಕಡೆ ಊಟ ಮಾಡಕ್ ಹೋಗ್ಬೇಡಿ ಅಂತಂದು ಹೇಳಿ ಪ್ರತಿಯೊಬ್ಬ ಪ್ರಯಾಣಿಕರಲ್ಲಿ ಹೇಳ್ಕೊಂತ ಇದೀನಿ. ನಮಸ್ಕಾರ.